ಕನ್ನಡ ನಾಡಿಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಇವತ್ತಿನ ಕನ್ನಡ ನಾಡಿಯ ಟಾಪ್ ಸ್ಟೋರಿಯಲ್ಲಿ ಮೊದಲಿಗೆ ಟೈಗರ್ ಆಪರೇಷನ್ ಸ್ಟೋರಿಯನ್ನು ನೋಡೋಣ. ಕಳೆದ 3 ದಿನಗಳಿಂದ ಆ ಗ್ರಾಮದ ಜನರ ಆತಂಕ ಹೆಚ್ಚಾಗಿದೆ. ವ್ಯಾಘ್ರನ ದಾಳಿಯಿಂದ ನಿದ್ದೆಯಲ್ಲೂ ಜನ ಬೆಚ್ಚಿ ಬೀಳ್ತಾ ಇದ್ದಾರೆ. ಕಾರ್ಯಾಚರಣೆಗೆ ಹೋಗಿದ್ದ ಅರಣ್ಯಾಧಿಕಾರಿ ಮೇಲೆ ದಾಳಿ ಮಾಡಿದ್ದ ಹುಲಿ ಇವತ್ತು ಮತ್ತೆ ಕಾಣಿಸಿಕೊಂಡಿತ್ತು. ಜನರ ಭಯ ಮತ್ತಷ್ಟು ಹೆಚ್ಚಾಗಿತ್ತು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಹಂಗಳ ಗ್ರಾಮದ ಸುತ್ತಮುತ್ತ ಕಳೆದ 3 ದಿನಗಳಿಂದ ಭೀತಿ ಹೆಚ್ಚಿಸಿರೋ ನರಭಕ್ಷಕ ಹುಲಿ ಇದು. ಕಳೆದ 2 ದಿನದಿಂದ ಹುಲಿ ಸೆರೆಗೆ ಕಾರ್ಯಾಚರಣೆ ನಡೆಸುತ್ತಿದ್ರೂ ವ್ಯಾಘ್ರ ಬಲೆಗೆ ಬೀಳ್ತಾನೇ ಇಲ್ಲ. ಡ್ರೋನ್ ಕ್ಯಾಮೆರಾ ಸೇರಿದಂತೆ ಸಾಕಾನೆಗಳನ್ನು ಬಳಸಿ ನಡೆಸುತ್ತಿರೋ ಆಪರೇಷನ್ ಟೈಗರ್ ಮತ್ತಷ್ಟು ಚುರುಕಾಗಿದೆ. ಇವತ್ತು ಮತ್ತೆ ಹುಲಿ ಕಾಣಿಸಿಕೊಂಡು ಜನರ ನಿದ್ದೆಗೆಡಿಸಿದೆ. ಆಪರೇಷನ್ ಟೈಗರ್ಗೆ ಮತ್ತೆರಡು ಆನೆ ಬಳಕೆ. ಕಾರ್ಯಾಚರಣೆಗೆ ಬಂದ ಶಾರ್ಪ್ ಶೂಟರ್ಸ್. ಅರಣ್ಯಾಧಿಕಾರಿ ಮೇಲೆಯೇ ದಾಳಿ ಮಾಡಿ ತನ್ನ ಆಟ ಶುರು ಮಾಡಿದ್ದ ಹುಲಿ ಇವತ್ತು ಮತ್ತೆ ಕಾಣಿಸಿಕೊಂಡಿದೆ. ಹಂಗಳ ಗ್ರಾಮದಲ್ಲಿ ಕಾಣಿಸಿಕೊಂಡ ವ್ಯಾಘ್ರ ಮತ್ತಷ್ಟು ಭೀತಿ ಹೆಚ್ಚಿಸಿದೆ. 3 ದಿನಗಳಿಂದ ಒಂದು ಜಮೀನಿಂದ ಮತ್ತೊಂದು ಜಮೀನಿಗೆ ಜೂಟ್ ಹೇಳ್ತಾ ಭಯ ಹೆಚ್ಚಿಸಿದೆ. ಹಂಗಳ, ಸಿದ್ದಯ್ಯನಪುರ, ಬಸಯ್ಯನಪುರ, ಕಲಿಗೌಡನಹಳ್ಳಿ ಗ್ರಾಮಗಳ ಸುತ್ತಮುತ್ತ ಅಡ್ಡಾಡ್ತಿದ್ದ ಹುಲಿ ಇಂದು ಬೆಳಗ್ಗೆಯಿಂದ ಕಲಿಗೌಡನಹಳ್ಳಿ ಜಮೀನೊಂದರ ಹಳ್ಳದಲ್ಲಿ ಬೀಡು ಬಿಟ್ಟಿದೆ. ಬೆಳಿಗ್ಗೆ 6 ಗಂಟೆಗೆ ಬತ್ತು ಆ ಹುಲಿ ಮಾರಮ್ಮನ ದೇವಸ್ಥಾನ ಹತ್ರ. ಸುಮಾರು 11 ಗಂಟೆಯಲ್ಲಿ ಓಡಿಸ್ಕೊಂಡು ಬಂದು ಹಳ್ಳ ಇದೆ ಒಂದು ಸರ್ಕಾರಿ ಹಳ್ಳದಲ್ಲಿ ಬಿಟ್ಟು ಸಾಯಂಕಾಲ 5 ಗಂಟೆಯಲ್ಲಿ ಕಾರ್ಯಾಚರಣೆ ಶುರು ಮಾಡಿದ್ರು ಅವರು. ಇಲ್ಲಿ ರೈತರು ಫುಲ್ಲು ನೈಟ್ ಎಲ್ಲ ಜಮೀನಲ್ಲಿ ರೈತರೇ ಇರೋದಿಲ್ಲ. ಇಲ್ಲಿ ಟೊಮೆಟೊ ಹೊಲದಲ್ಲೇ ಇತ್ತು. ಅರಣ್ಯಾಧಿಕಾರಿಗಳು ಕೂಡ ನೋಡಿದ್ದಾರೆ. ನೋಡಿ ಅವರು ಏನೋ ಮೆಡಿಸಿನ್ ಮತ್ತೆ ಇಂಗ್ಲಿಷನ್ ಕೊಟ್ಟು ತಗೊಂಡು ಹೋಗೋದಾಗಿತ್ತು. ಎಲ್ಲ ಕಿರ್ಚಿ ಎಲ್ಲಾನು ಮಾಡಿದೆ, ಎಲ್ಲ ಗಲಾಟೆ ಮಾಡಿ ಎಲ್ಲ ನಮ್ಮ ಕಲಿಗೌಡ ಗ್ರಾಮದ ಎಲ್ಲಾ ಜನಗಳು ನೋಡಿದ್ದಾರೆ. ಅಕ್ಕಪಕ್ಕದ ಹಳ್ಳಿಗಳು ಕೂಡ ಬಂದು ನೋಡಿದ್ದಾರೆ. 3 ದಿನದಿಂದ ಹುಲಿ ಸೆರೆಗೆ ಹರಸಾಹಸ ಪಡ್ತಿರೋ ಅರಣ್ಯ ಸಿಬ್ಬಂದಿ ಇಂದು ಕಾರ್ಯಾಚರಣೆ ತೀವ್ರಗೊಳಿಸಿದ್ದಾರೆ. ಹುಲಿ ಶೋಧಕ್ಕೆ ಡ್ರೋನ್ ಕ್ಯಾಮೆರಾ ಬಳಸುತ್ತಿದ್ದು ಇವತ್ತು ಮತ್ತೆರಡು ಸಾಕಾನೆಗಳನ್ನು ಬಳಸಿಕೊಳ್ಳಲಾಗಿದೆ. ಹುಲಿಗೆ ಅರವಳಿಕೆ ಚುಚ್ಚುಮದ್ದು ನೀಡಲು ಶಾರ್ಪ್ ಶೂಟರ್ಸ್ ಫೀಲ್ಡ್ಗಿಳಿದಿದ್ದಾರೆ. ಈ ಹುಲಿ ಸೆರೆಗೆ 70ಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಆದರೆ ಹುಲಿ ಮಾತ್ರ ಸಿಗದೆ ಗ್ರಾಮಸ್ಥರು ಮತ್ತಷ್ಟು ಭಯ ಬೀಳುವಂತೆ ಮಾಡುತ್ತಿದೆ. ಹೊಲ ಗದ್ದೆಗಳಿಗೆ ಹೋಗಲು ಜನ ಹೆದರುತ್ತಿದ್ದಾರೆ. SM ನಂದೀಶ್, ನ್ಯೂಸ್ 18 ಕನ್ನಡ, ಚಾಮರಾಜನಗರ. ಪ್ರವಾಸಕ್ಕೆಂದು ಬಂದಿದ್ದ ಯುವಕ ಜಲಪಾತದಲ್ಲಿ ಮುಳುಗಿ ಮೃತಪಟ್ಟಿದ್ದಾನೆ. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಮಲ್ಲಹಳ್ಳಿಯಲ್ಲಿ ದುರಂತ ನಡೆದಿದೆ. ಮೈಸೂರು ಮೂಲದ 24 ವರ್ಷದ ಸ್ಕಂದ ಮೃತ ಯುವಕ. ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಯುವಕ ತನ್ನ 10 ಜನ ಸ್ನೇಹಿತರೊಂದಿಗೆ ಕೊಡಗಿನ ಮಲ್ಲಹಳ್ಳಿ ಜಲಪಾತಕ್ಕೆ ಪ್ರವಾಸಕ್ಕೆ ಅಂತ ಹೋಗಿದ್ದ. ಈ ವೇಳೆ ರಕ್ಷಣಾ ಸಿಬ್ಬಂದಿಗಳ ಕಣ್ತಪ್ಪಿಸಿ ಜಲಪಾತದಲ್ಲಿ ಈಜಲು ಹೋಗಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಬಳಿಕ ರಕ್ಷಣಾ ಸಿಬ್ಬಂದಿಗಳು ಮೃತದೇಹವನ್ನು ಹೊರಗಡೆ ತೆಗೆದು ಸೋಮವಾರಪೇಟೆ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಘಟನೆ ಸಂಬಂಧ ಸೋಮವಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೀವೇನಾದ್ರೂ ಕಾಫಿ ನಾಡಿಗೆ ಪ್ರವಾಸಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ಲಾನ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಿ. ಈಗಾಗಲೇ ಮಂಗನ ಕಾಯಿಲೆಯಿಂದ ಮಲೆನಾಡು ಭಾಗದ ಜನ ತತ್ತರಿಸಿ ಹೋಗಿದ್ದಾರೆ. ಮೋಜು ಮಸ್ತಿಗೆ ಅಂತ ಪ್ರವಾಸಕ್ಕೆ ಹೋಗೋರಿಗೂ KFT ಕರಿನೆರಳು ಆವರಿಸಿದೆ. ನಮ್ಮ ನಾಡಿನ ಸುಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ. ಕುದುರೆಮುಖ ಗಿರಿಶ್ರೇಣಿ, ಕೂಡಲ್ ಫಾಲ್ಸ್, ಕುರೆಂಜಲ್ ಹಾಗೂ ಕೊಡಚಾದ್ರಿ ಅರಣ್ಯ ಪ್ರದೇಶದಲ್ಲಿ ಟ್ರಕ್ಕಿಂಗ್ ಮಾಡುವುದೇ ಒಂದು ಮಜಾ. ಹೀಗಾಗಿ ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಜನ ಚಾರಣ ಸೇರಿದಂತೆ ಸುಂದರ ಹಸಿರು ಸಿರಿಯನ್ನ ಕಣ್ತುಂಬಿಕೊಳ್ಳಲು ಬರ್ತಾರೆ. ಅಂತವರಿಗೆ ನಿರಾಸೆ ತಂದಿದೆ ಮಂಗನ ಕಾಯಿಲೆ ಭೀತಿ. ಮಲೆನಾಡಿಗೆ ಪ್ರವಾಸಕ್ಕೆ ಹೋಗುವ ಮುನ್ನ ಎಚ್ಚರ. ಮಂಗನ ಕಾಯಿಲೆ ಭೀತಿಯಿಂದ ಪ್ರವಾಸಿಗರಿಗೆ ನಿಷೇಧ. ಮಲೆನಾಡಿನಲ್ಲಿ ಈಗಾಗಲೇ ಮಂಗನ ಕಾಯಿಲೆ ದಿನೇ ದಿನೇ ಉಲ್ಬಣವಾಗ್ತಾ ಇದೆ. ಇದು ಅಧಿಕಾರಿಗಳು ಸೇರಿದಂತೆ ಜನರ ನಿದ್ದೆಗೆಡಿಸಿದೆ. ಅರಣ್ಯ ಪ್ರದೇಶದಲ್ಲಿ ದಿನೇ ದಿನೇ ಮಂಗಗಳ ಸಾವಿನ ಸಂಖ್ಯೆ ಕೂಡ ಹೆಚ್ಚುತ್ತಿದ್ದು ಪ್ರವಾಸಿಗರಿಗೂ KFT ವೈರಸ್ ಹರಡುವ ಸಾಧ್ಯತೆ ಇದೆ.
ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವಂತಹ ಅರಣ್ಯ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಕುದುರೆಮುಖ ಗಿರಿಶ್ರೇಣಿ, ಕೂಡಲ್ ಫಾಲ್ಸ್, ಕುರೆಂಜಲ್ ಗಿರಿಶ್ರೇಣಿ ಹಾಗೂ ಕೊಡಚಾದ್ರಿ ಅರಣ್ಯ ಪ್ರದೇಶ, ಆಗುಂಬೆ, ಕೊಲ್ಲೂರು, ಕಾರ್ಕಳದಲ್ಲಿ ಪ್ರವಾಸಿಗರಿಗೆ ನಿಷೇಧವನ್ನ ಹೇರಿದೆ. ಈಗೇನು ಪ್ರವಾಸೋದ್ಯಮ ಇಲಾಖೆ ಏನು ಒಂದು ಮುನ್ನೆಚ್ಚರಿಕೆಗೋಸ್ಕರ ಒಂದು ಹೆಜ್ಜೆನ ತಾಂಡಿದ್ದಾರೆ, ಅದನ್ನು ಸ್ವಾಗತಿಸಬೇಕು. ಯಾಕಂತ ಹೇಳಿದ್ರೆ ಈಗ ಮಂಗಗಳಿಂದ, ಈಗ ಕಾಡಲ್ಲಿ ಮಂಗಗಳಿರುತ್ತೆ, ಅದರಿಂದ ವೈರಸ್ ಅಟ್ಯಾಕ್ ಆಗಿ ಅದು ಪ್ರವಾಸಿಗರು ಈಗ ಟ್ರೆಕ್ಕಿಂಗ್ ಏರಿಯಾದಲ್ಲೇ ಹೋಗ್ಬೋದು, ಇಲ್ಲಾಂದರೆ ಈ ಹಳ್ಳಿ ಜನ ಇನ್ನೊಂದು ಮತ್ತೊಂದು ಅವರಿಂದ ಮಂಗಗಳಿಂದ ಜನಗಳಿಗೆ ಹರಡುತ್ತಲ್ಲ, ಅದರಿಂದ ಆದಷ್ಟು ಬೇಗ ಅಟ್ಯಾಕ್ ಆಗುತ್ತೆ ಅಂತ ಕೇಳಲು ಪಟ್ಟಿದ್ದೀನಿ. ಹಂಗಾಗಿ ಇದು ಭಾಳಷ್ಟು ತುಂಬ ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ತಿಂಗಳ 21ರಿಂದ ಮುಂದಿನ ಆದೇಶದವರೆಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಸುಮಾರು 3-4 ತಿಂಗಳುಗಳ ಕಾಲ ಚಾರಣ ಪ್ರಿಯರು ಸೇರಿದಂತೆ ಪ್ರವಾಸಿಗರಿಗೆ ನೋ ಎಂಟ್ರಿ. ಅರಣ್ಯ ಇಲಾಖೆ ನಿರ್ಧಾರದಿಂದ ಉದ್ದಿಮೆದಾರರಿಗೆ ಹೊಡೆತ ಬಿದ್ದರೂ ಪರಿಸರವಾದಿಗಳು ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ. ಈಗಾಗಲೇ ಏನು ಮಾಡಿದ್ದಾರೆ ಅರಣ್ಯ ಇಲಾಖೆಯಲ್ಲಿ, ಅದರಲ್ಲೂ ಕೂಡ ಕುದುರೆಮುಖ ವನ್ಯಜೀವಿ ವಿಭಾಗದವರು ಚಾರಣ ಮಾಡೋದನ್ನು ಈಗಾಗಲೇ ನಿಷೇಧಿಸಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಚಾರಣ ಮಾಡೋದು ಬೇಡ, ಟ್ರೆಕ್ಕಿಂಗ್ ಮಾಡೋಕ್ಕೆ ಇದು ಒಳ್ಳೆ ಕಾಲ ಅಲ್ಲ. ಯಾಕೆಂದರೆ ಬಂದಂಥವ್ರಿಗೆ ಮತ್ತೆ ಮಂಗನ ಕಾಯಿಲೆದೋ ಇದೇನಾದ್ರು ವೈರಸ್ ತಗಲಿ ಅವ್ರಿಗೂ ಕೂಡ ಸೋಂಕು ತಗಲ್ಬೋದು ಅಂತ ಹೇಳಿ ಇದನ್ನು ಮಾಡಿದ್ದಾರೆ. ಇದು ಒಳ್ಳೆಯದು. ಮಲೆನಾಡಿಗರನ್ನ ನಿತ್ಯ ಕಾಡ್ತಿರುವಂತ KFD ವೈರಸ್ ಪ್ರವಾಸಿಗರಿಗೂ ತಲೆನೋವು ತಂದಿದೆ. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ವೀರೇಶ್ ಜಿ ಹೊಸೂರ್, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ವಿಶ್ವ ಪ್ರಸಿದ್ಧ ಪಾರಂಪರಿಕ ತಾಣ ಹಂಪಿಯಲ್ಲಿ ಕಿಡಿಗೇಡಿಗಳ ಕೃತ್ಯಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ತನ್ನ ವಾಸ್ತುಶಿಲ್ಪ ಸೌಂದರ್ಯದಿಂದ ಜಗತ್ತೇ ತನ್ನತ್ತ ತಿರುಗಿ ನೋಡುವಂತೆ ಇದ್ದ ಹಂಪಿಯನ್ನ ಹಾಳು ಮಾಡ್ತಾ ಇದ್ದಾರೆ ದುಷ್ಕರ್ಮಿಗಳು. ದೇಶದಲ್ಲೇ ಹೆಸರು ಮಾಡಿರೋ ಹಂಪಿಯಲ್ಲಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಅಲ್ಲಿನ ಲೋಪದೋಷಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ನಾವೀಗ ಹಂಪಿಯ ವಿಷ್ಣು ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ. ಈ ದೇವಸ್ಥಾನದಲ್ಲಿಯೇ ಮಂಟಪದ ಸಾಲುಗಳು, 14 ಸಾಲುಗಳು ಕಲ್ಲುಗಳಿಂದವೆ. ಅವನ್ನ ದುಷ್ಕರ್ಮಿಗಳು ಬೀಳಿಸಿದ್ರು. ಇದು ಸಾಕಷ್ಟು ಆ ವಿಡಿಯೋ ವೈರಲ್ ಆಗಿ ಸಾಕಷ್ಟು ಚರ್ಚೆನೂ ಕೂಡ ಆಗ್ತಾ ಇದೆ. ಇಲ್ಲಿ ವಿಜುವಲ್ ಅಲ್ಲಿ ಕಾಣ್ತಾ ಇರೋದು ಇಬ್ಬರು ಪೊಲೀಸ್ ಪೇದೆಗಳು ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಹಂಪಿಯಲ್ಲಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್. ಹಂಪಿ ರಕ್ಷಣೆಗೆ ಗ್ರೌಂಡ್ ರಿಪೋರ್ಟ್. ಹಂಪಿಯಲ್ಲಿನ ವಿಷ್ಣು ದೇವಾಲಯದ ಮಂಟಪಗಳನ್ನ ಕಿಡಿಗೇಡಿಗಳು ಧ್ವಂಸ ಮಾಡಿದ್ರು. ಈ ವಿಡಿಯೋ ಹಂಪಿಗಿರುವ ರಕ್ಷಣೆಯನ್ನ ಪ್ರಶ್ನಿಸಿತ್ತು. ಕಿಡಿಗೇಡಿಗಳ ಕುಕೃತ್ಯಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಜಗತ್ತಲ್ಲಿ ನೋಡಲೇಬೇಕಾದ ಪಾರಂಪರಿಕ ತಾಣಗಳಲ್ಲಿ ವಿಶ್ವದಲ್ಲೇ 2ನೇ ಸ್ಥಾನದಲ್ಲಿರೋ ಹಂಪಿಯಲ್ಲಿ ಯಾವ ರೀತಿ ಸೆಕ್ಯೂರಿಟಿ ಇದೆ ಅನ್ನೋದ್ರ ಬಗ್ಗೆ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಈ ವೇಳೆ ಹಂಪಿ ರಕ್ಷಣೆಯ ಬಗ್ಗೆ ಇರುವ ವೈಫಲ್ಯಗಳು ಬಟಾಬಯಲಾಗಿವೆ. ಇಂಥ ಪ್ರಸಿದ್ಧಿ ತಾಣಗಳಿಗೆ ಸಿಸಿಟಿವಿ ವ್ಯವಸ್ಥೆಯನ್ನು ಕೂಡ ಮಾಡಿದರೆ, ನಾವು ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ಸಿಸಿಟಿವಿ ಇದೆ. ಇದು 360 ಡಿಗ್ರಿ ಆಂಗಲ್ ಅಲ್ಲಿ ವಿಜುವಲ್ ಅನ್ನ ಕ್ಯಾಪ್ಚರ್ ಮಾಡುವಂತ ಸಿಸಿಟಿವಿ. ಇದು ವರ್ಕಿಂಗ್ ಕಂಡೀಷನ್ ನಲ್ಲಿ ಇದೆ. ಇಂಥ ಸಿಸಿಟಿವಿಗಳು ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಮಾತ್ರ ಕಂಡು ಬರ್ತದೆ. ಇನ್ನುಳಿದಂತ ತಾಣಗಳಲ್ಲಿ, ಅಂದ್ರೆ ಹಂಪಿಯಲ್ಲಿ ಪ್ರಸಿದ್ಧವಾಗಿ ಒಂದು 10ರಿಂದ 12 ತಾಣಗಳಲ್ಲಿ ಈ ರೀತಿಯಾದಂತ ವ್ಯವಸ್ಥೆ ಇದೆ. ಅದು ಸಿಸಿಟಿವಿ. ಸದ್ಯ ಈ ದೇವಸ್ಥಾನದಲ್ಲಿ ಸೆಕ್ಯೂರಿಟಿ ಏನೋ ಸದ್ಯಕ್ಕಿದೆ. ಯಾಕಂದ್ರೆ ಒಳಭಾಗದಲ್ಲೂ ನೋಡಬಹುದು ಇಬ್ಬರು ಪೊಲೀಸ್ ಪೇದೆಗಳು ಇಲ್ಲಿ ಗಸ್ತನ್ನ ಬಿಟ್ಟಿದ್ದಾರೆ. ಹೌದು, ನ್ಯೂಸ್ 18 ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ ನಲ್ಲಿ ಹಂಪಿಯ ವಾಸ್ತವ ಚಿತ್ರಣ ಗೊತ್ತಾಗಿದೆ. 26 ಎಕರೆ ವಿಸ್ತೀರ್ಣ, 1500ಕ್ಕೂ ಹೆಚ್ಚು ಸ್ಮಾರಕಗಳಿರೋ ಐತಿಹಾಸಿಕ ತಾಣದಲ್ಲಿರೋದು ಕೇವಲ 4 ಸಿಸಿಟಿವಿಗಳು. ಸೆಕ್ಯೂರಿಟಿ ಗಾರ್ಡ್ಗಳ ಸಂಖ್ಯೆ ಬೆರಳೆಣಿಕೆಯಷ್ಟು. ಸ್ಮಾರಕಗಳಿಗೆ ಯಾವುದೇ ಭದ್ರತೆ ಇಲ್ಲ. ಸ್ಮಾರಕಕ್ಕೆ ಪುರಾತತ್ವ ಇಲಾಖೆ ಅಧಿಕಾರಿ ಭೇಟಿ. ಹಂಪಿಯಲ್ಲಿ ಕಿಡಿಗೇಡಿಗಳ ಕೃತ್ಯ ಬಯಲಾಗ್ತಿದ್ದಂತೆ ನ್ಯೂಸ್ 18 ಕನ್ನಡ ಹಂಪಿ ರಕ್ಷಣೆಗೆ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿ ಪುರಾತತ್ವ ಇಲಾಖೆಯನ್ನ ಎಚ್ಚರಿಸಿತ್ತು. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಪುರಾತತ್ವ ಇಲಾಖೆಯ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಮಂಟಪಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಫೆಬ್ರವರಿ 4ರಂದು ಸಭೆ ನಡೆಸಿ ಸಿಬ್ಬಂದಿಗಳಿಗೆ ಮೆಮೊ ನೀಡಿ ವಿಚಾರಣೆ ನಡೆಸಲಾಗುತ್ತೆ ಅಂತ ಹೇಳಿದ್ರು. ಈಗ ಯಾವಾಗ ಬಂತಂದ್ರೆ ಏಕೆ ಇಂಟಿಮೇಷನ್ ಕೊಟ್ಟಿಲ್ಲ ಆಫೀಸ್ಗೆ.
ಸೊ ನಾಳೆ ನಾನು ಎಲ್ಲರಿಗೂ ಮೆಮೊ ಕೊಟ್ಟು ನೋಟಿಸ್ ಇಶ್ಯೂ ಮಾಡ್ತಾರೆ, ಸೆಕ್ಯೂರಿಟಿಗೆ ಎಲ್ಲರಿಗೂ ನೋಟಿಸ್ ಇಶ್ಯೂ ಮಾಡ್ತಾರೆ, ಕ್ಲಾರಿಫಿಕೇಶನ್ ಹೇಳಿ ನಾನು ಆಕ್ಷನ್ ತಗೊಳ್ತಾರೆ. ಆದ್ಮೇಲೆ ಐ ವಿಲ್ ಟೇಕ್ ದ ಸಿವಿಯರ್ ಆಕ್ಷನ್. ಐ ಆಮ್ ನಾಟ್ ಗೋಯಿಂಗ್ ಟು ಲೀವ್ ಎನಿವನ್. ಒಟ್ಟಾರೆ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಹಂಪಿ ರಕ್ಷಣೆಯ ವೈಫಲ್ಯ ಬಯಲಾಗಿದೆ. ಶೀಘ್ರವೇ ಪುರಾತತ್ವ ಇಲಾಖೆ ಹಂಪಿ ರಕ್ಷಿಸೋ ಕಾರ್ಯಕ್ಕೆ ಮುಂದಾಗಬೇಕಿದೆ. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬಳ್ಳಾರಿ. ಕೋಲಾರದಲ್ಲಿ ಎಂವಿ ಕೃಷ್ಣಪ್ಪನವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಹಲವು ಅಚ್ಚರಿಗಳಿಗೆ ಸಾಕ್ಷಿಯಾಯಿತು. ಕಾಂಗ್ರೆಸ್ ತೊರೆದ ಬಳಿಕ ನಾನೊಂದು ತೀರಾ ನೀನೊಂದು ತೀರಾ ಅಂತ ಇದ್ದ ಇಬ್ಬರು ಮಾಜಿ ಸಿಎಂಗಳು ಒಂದೇ ವೇದಿಕೆ ಹಂಚಿಕೊಂಡ್ರು. ದೇಶ ಕಂಡ ಪ್ರಬುದ್ಧ ರಾಜಕಾರಣಿ, ಕ್ಷೀರ ಕ್ರಾಂತಿ ಹರಿಕಾರ ಎಂವಿ ಕೃಷ್ಣಪ್ಪನವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಕೋಲಾರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆಯಿತು. ಡಿಸಿಸಿ ಬ್ಯಾಂಕ್ ಮತ್ತು ಕೋಲಾರ ಹಾಲು ಒಕ್ಕೂಟ ಸಹಯೋಗದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಹಲವು ಅಚ್ಚರಿಗಳು ನಡೆದವು. ಕಾರ್ಯಕ್ರಮಕ್ಕೂ ಮುನ್ನ ಸಿದ್ದರಾಮಯ್ಯ ಹಾಗೂ ಎಸ್ಎಂ ಕೃಷ್ಣ ಗೋಪೂಜೆ ಸಲ್ಲಿಸಿ ಹುಲ್ಲು ತಿನ್ನಿಸುವ ಮೂಲಕ ಚಾಲನೆ ನೀಡಿದರು. ವೇದಿಕೆಯಲ್ಲಿ ಮಾಜಿ ಸಿಎಂಗಳಾದ ಸಿದ್ದರಾಮಯ್ಯ, ಎಸ್ಎಂ ಕೃಷ್ಣ ಹಾಗೂ ದಿವಂಗತ ಎಂವಿ ಕೃಷ್ಣಪ್ಪನವರ ಪತ್ನಿ ಪ್ರಮೀಳಾ ಕೃಷ್ಣ ಹೊರತುಪಡಿಸಿ ಉಳಿದೆಲ್ಲ ನಾಯಕರು ಪಕ್ಷದ ಮುಂಭಾಗದಲ್ಲಿ ಆಸೀನರಾಗಿದ್ದರು. ಒಂದೇ ವೇದಿಕೆಯಲ್ಲಿದ್ರೂ ಪರಸ್ಪರ ದೂರ ದೂರ ಕುಳಿತಿದ್ರು. ಬಳಿಕ ಭಾಷಣದಲ್ಲಿ ನಾನು ಸಿದ್ದರಾಮಯ್ಯ ಪಕ್ಕದಲ್ಲಿ ಕೂರಬೇಕು ಅನ್ನೋ ಮೂಲಕ ಕೃಷ್ಣ ಅಚ್ಚರಿ ಮೂಡಿಸಿದ್ರು. ಕುರ್ಚಿಗಳನ್ನ ಯಾಕೆ ದೂರ ದೂರ ಹಾಕಿದ್ದೀರಾ ಅಂತ ಪ್ರಶ್ನಿಸಿದ ಎಸ್ಎಂ ಕೃಷ್ಣ ಒಂದೊಳ್ಳೆ ಉದಾಹರಣೆಯನ್ನು ಕೊಟ್ರು. ಹೇಗೆ ದೂರ ಹಾಕಿದ್ದಾರೆ ನನಗೆ ಅರ್ಥ ಆಗಲಿಲ್ಲ. ಒಳ್ಳೆ ಜ್ಞಾಪಕಕ್ಕೆ ಬರ್ತದೆ. ಕಾವೇರಿ ನದಿ ವಿವಾದ ನಡೀತಾ ಇದ್ದಂಥ ಕಾಲದಲ್ಲಿ ತಮಿಳುನಾಡು, ಕರ್ನಾಟಕ, ಕೇರಳ, ಪಾಂಡಿಚೇರಿ 4 ಜನ ಮುಖ್ಯಮಂತ್ರಿಗಳನ್ನು ಕೂಡ ಕರೀತಾ ಇದ್ರು. ಆ ಡೈರೆಕ್ಟರ್ ಕೂರುವಾಗ ಇಷ್ಟು ಅವರು ಮುಖ್ಯಮಂತ್ರಿಗಳು ಅಲ್ಲಿ ಕೂತಿದ್ರೆ ಇನ್ನೊಬ್ಬ ಮಂತ್ರಿ ಇಲ್ಲಿ, ಇನ್ನೊಬ್ಬ ಮಂತ್ರಿ ಅಲ್ಲಿ, ಅಷ್ಟು ದೊಡ್ಡ ಗ್ಯಾಪ್ ಕೊಡ್ತಾ ಇದ್ರು ಅನ್ನೋದು ನನ್ಗೆ ನೆನಪು ಬಂತು. ಅದಕ್ಕೆ ಈಗ ಆರ್ಗನೈಸರ್ ಹೇಳ್ತೀನಿ, ದಯವಿಟ್ಟು ಕೂತಿನ ಅಲ್ಲಿ ತರಿಸಿ ಸಿದ್ದರಾಮಯ್ಯ ಜೊತೆಗೆ ಬಳಿಕ ಭಾಷಣ ಮುಗಿಸಿ ಬಂದ ಕೃಷ್ಣ ಅವರನ್ನ ಸಿದ್ದರಾಮಯ್ಯ ಕೈ ಕುಲುಕಿ ಬರಮಾಡಿಕೊಂಡ್ರು. ಭಾಷಣ ಮಾಡಿದ ಸಿದ್ದರಾಮಯ್ಯ ದಿವಂಗತ ಎಂವಿ ಕೃಷ್ಣಪ್ಪ ಅವರ ಕಾಳಜಿಯಿಂದ ರಾಜ್ಯದಲ್ಲಿ ಹಾಲು ಉತ್ಪಾದನೆ ಹೆಚ್ಚಾಗಿದೆ ಅಂತ ಹೇಳಿದ್ರು. ಬಳಿಕ ಜನರಿಲ್ಲದೆ ಇದ್ದುದನ್ನ ಗಮನಿಸಿದ ಸಿದ್ದರಾಮಯ್ಯ ನಾನು ಹೆಚ್ಚು ಮಾತನಾಡಲ್ಲ ಅಂತ ಮಾತು ಮುಗಿಸಿದ್ರು. ಬಹಳ ಜನ ಊಟ ಕಮ್ಮಿ ಆಗ್ಬಿಟ್ಟು ಖಾಲಿ ಮಾಡ್ತಾ ಇರೋದ್ರಿಂದ ನಾನು ಹೆಚ್ಚು ಭಾಷಣ ಮಾಡಕ್ ಹೋಗಲ್ಲ. ನಾನು ಪ್ರಮೀಳಮ್ಮ ಅವರಿಗೆ ಈಗಾಗಲೇ ಅವರಿಗೆ 90 ವರ್ಷ ಆಗಿದೆ. ಇವತ್ತೇನಾದ್ರು ಎಂವಿ ಕೃಷ್ಣಪ್ಪನವರು ಏನಾದ್ರು ಸಾಧನೆ ಮಾಡಿದ್ರೆ, ಆ ಯಶಸ್ಸನ್ನ ಕಂಡಿದ್ರೆ ಅದಕ್ಕೆ ಇವರು ಕೂಡ ಪಾಲ್ದಾರರು ಅಂತಕ್ಕಂಥ ಮಾತನ್ನು. ಎಂವಿ ಕೃಷ್ಣಪ್ಪ ಅವರ ಜನ್ಮ ಶತಮಾನೋತ್ಸವದಲ್ಲಿ ಸುಮಾರು 10,000ಕ್ಕೂ ಅಧಿಕ ಜನ ಭಾಗಿಯಾಗಿ ಅಭಿಮಾನ ಮೆರೆದ್ರು. ಇದಕ್ಕೂ ಮೊದಲು ಸಿದ್ದರಾಮಯ್ಯ ಹಾಗೂ ಎಸ್ಎಂ ಕೃಷ್ಣ ಭೇಟಿಯಾಗಿ ಉಭಯ ಕುಶಲೋಪರಿ ವಿಚಾರಿಸಿದ್ದು ಗಮನ ಸೆಳೀತು. ರಘುರಾಜ್, ನ್ಯೂಸ್ 18 ಕನ್ನಡ, ಕೋಲಾರ. ದೇವರಿಗೆ ಭಕ್ತರು ಚಿತ್ರ ವಿಚಿತ್ರ ರೀತಿಯಲ್ಲಿ ಪ್ರಾರ್ಥಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಯಲಗೂರಿನ ಹನುಮಂತ ದೇಗುಲದಲ್ಲಿ ಹುಂಡಿ ಹಣ ಎಣಿಕೆ ಮಾಡುವಾಗ ಚಿತ್ರ ವಿಚಿತ್ರವಾದ ಪತ್ರಗಳು ಸಿಕ್ಕಿವೆ. ಭಕ್ತರ ವಿಚಿತ್ರ ಕೋರಿಕೆಯ ಪತ್ರ ಓದಿದ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ದೇವಸ್ಥಾನ ಕಮಿಟಿ ಸದಸ್ಯರು ಶಾಕ್ ಆಗಿದ್ದಾರೆ. ಒಬ್ರು ನನಗೆ ಗಂಡ್ಮಗು ಹುಟ್ಲಿ ದೇವ್ರೇ ಅಂತ ಪ್ರಾರ್ಥನೆ ಮಾಡ್ಕೊಂಡ್ರೆ, ಮತ್ತೊಬ್ರು ನಮ್ಗೆ ಕೆಲವರು ಶತ್ರುಗಳಾಗಿ ಕಾಡ್ತಾ ಇದ್ದಾರೆ, ಅವರಿಗೆ ಕಣಿಯಾಗಿ ಕಾಡಬೇಕಾಗಿದೆ. ಅವರು ತಮ್ಮ ತಂಟೆಗೆ ಬರಬಾರ್ದು, ನಮ್ಮ ಕಟ್ಟೆ ಮೇಲೆ ಸಾಮಾನುಗಳನ್ನ ಇಡಬಾರ್ದು. ಹನುಮಂತೇಶ, ನೀನು ಅವರಿಗೆ ಕಾಡಬೇಕು ಅಂತ ಭಕ್ತನೋರ್ವ 4 ಹೆಸರನ್ನ ಬರೆದು ಹುಂಡಿಗೆ ಹಾಕಿದ್ದಾನೆ. ಭಕ್ತರ ಈ ಚಿತ್ರ ವಿಚಿತ್ರ ಪ್ರಾರ್ಥನೆಗಳನ್ನ ಕೇಳಿಸ್ಕೊಂಡಿರೋ ದೇವರು ಅದೇನ್ ಮಾಡ್ಬೇಕೋ. ಸಾಮಾನ್ಯವಾಗಿ ಪೊಲೀಸರು ಅಂದ್ರೆ ಸಮವಸ್ತ್ರದಲ್ಲಿ ಲಾಠಿ ಹಿಡಿದು ಡ್ಯೂಟಿ ಮಾಡೋರನ್ನ ನೋಡೇ ಇರ್ತೀರಾ. ಆದ್ರೆ ಅಲ್ಲಿನ ಪೊಲೀಸರು ಒತ್ತಡದ ನಡುವೆ ಬಣ್ಣ ಹಚ್ಚಿ ಅಭಿನಯಿಸಿದ್ರು. ಥೇಟ್ ಕಲಾವಿದರಂತೆ ನಟಿಸಿ ಜನರನ್ನ ರಂಜಿಸಿ ಶಿಳ್ಳೆ ಚಪ್ಪಾಳೆ ಗಿಟ್ಟಿಸಿಕೊಂಡ್ರು. ಮೈ ಮೇಲೆ ಖಾಕಿ ಡ್ರೆಸ್, ಹೆಗಲ ಮೇಲೆ ಸ್ಟಾರ್,
ಸೊಂಟದಲ್ಲಿ ಗನ್, ಕೈಯಲ್ಲಿ ಲಾಠಿ ಹಿಡಿದು ಡ್ಯೂಟಿ ಮಾಡೋ ಪೊಲೀಸರು ಬರೀ ಕರ್ತವ್ಯದಲ್ಲಷ್ಟೇ ಅಲ್ಲ, ಕಲೆಯಲ್ಲೂ ಕೂಡ ತಮ್ಮನ್ನ ತೊಡಗಿಸಿಕೊಳ್ತಾರೆ. ತಮ್ಮಲ್ಲಿ ಅಡಗಿರೋ ಪ್ರತಿಭೆ ಅನಾವರಣಕ್ಕೊಂದು ವೇದಿಕೆ ಸಿಕ್ಕರೆ ಪಾತ್ರದಲ್ಲಿ ತನ್ಮಯರಾಗಿ ಬಿಡ್ತಾರೆ. ಆ ಝಲಕ್ ಎಲ್ಲಿದೆ ನೋಡಿ. ನಾರಿಯಾದ ನೀನು ಅವನನ್ನ ಮುಟ್ಟಿ ನೋಡು, ತಟ್ಟಿ ನೋಡು, ಕುತ್ಕೊಂಡು ನಾನ್ ಕೆಲಸ ಮಾಡಿದ್ದು ನಿನಗೆ ಗೊತ್ತಿಲ್ವಾ? ಕಾನೂನು ರಕ್ಷಿಸಲು ಯಾವಾಗ್ಲೂ ಸ್ಟ್ರಿಕ್ಟ್ ಆಫೀಸರ್ಗಳಂತೆ ವರ್ತಿಸೋ ಪೊಲೀಸರಲ್ಲೂ ಕಲಾವಿದನಿದ್ದಾನೆ. ಇದನ್ನ ಸಾಬೀತು ಮಾಡಿತ್ತು ಕೋಟಿನಾಡು ಚಿತ್ರದುರ್ಗದಲ್ಲಿ ನಡೆದ ಪೊಲೀಸರ ನಾಟಕ ಪ್ರದರ್ಶನ. ಡ್ಯೂಟಿಯ ಒತ್ತಡದಲ್ಲಿರುವ ಪೊಲೀಸರು ಬಣ್ಣ ಹಚ್ಚಿದ್ರು. ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಇಲಾಖೆ ಆಯೋಜಿಸಿದ್ದ ಅಣ್ಣನ ಒಡಲು ಬಂಗಾರದ ಕಡಲು ಎಂಬ ಸಾಮಾಜಿಕ ನಾಟಕ ಖಾಕಿಯೊಳಗಿದ್ದ ಕಲಾವಿದನನ್ನ ಹೊರಗೆಳೆದಿತ್ತು. ಪೊಲೀಸರ ಅಭಿನಯ, ಡೈಲಾಗ್, ಹಾಸ್ಯ, ನೃತ್ಯ ನೆರೆದಿದ್ದ ಜನರ ಶಿಳ್ಳೆ ಚಪ್ಪಾಳೆಯನ್ನ ಗಿಟ್ಟಿಸಿತು. ಪೊಲೀಸರ ನಾಟಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಪೂರ್ವ ವಲಯ ಐಜಿಪಿ ದಯಾನಂದ್, ಒತ್ತಡದ ಕೆಲಸದ ನಡುವೆ ಪೊಲೀಸರ ನಾಟಕ ಅಭಿನಯ ಇಲಾಖೆಯಲ್ಲಿ ಸಮನ್ವಯ ಮೂಡುವಂತೆ ಮಾಡುತ್ತೆ ಅಂದ್ರು. ನಾಟಕ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೆ ಬಹಳ ಒಂದು ಹೋರಾಟವನ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಗುರುತಿಸಿ ಅದನ್ನ ಎತ್ತಿಡಿಲಿಕ್ಕೆ ತಾವು ಚಿತ್ರದುರ್ಗ ಜಿಲ್ಲಾ ಪೊಲೀಸರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಶ್ಲಾಘನೀಯ ಮತ್ತು ಅಭಿನಂದನಾರ್ಹ. ನಿತ್ಯವೂ ಡ್ಯೂಟಿಯ ಒತ್ತಡದಲ್ಲಿದ್ದ ಚಿತ್ರದುರ್ಗ ಪೊಲೀಸರ ಅಮೋಘ ಅಭಿನಯ ಕಂಡ ದುರ್ಗದ ಮಂದಿ ಶ್ಲಾಘನೆ ವ್ಯಕ್ತಪಡಿಸಿದ್ರು. ವಿನಾಯಕ ತೊಡರನಾಳ್, ನ್ಯೂಸ್ 18 ಕನ್ನಡ, ಚಿತ್ರದುರ್ಗ. ಅಲಿದ್ವು ಮುದ್ದು ಮುದ್ದಾದ ಶ್ವಾನಗಳು. ರೂಪದರ್ಶಿಗಳಂತೆ ಹೆಜ್ಜೆ ಹಾಕಿ ಜನರ ಗಮನ ಸೆಳೆದ್ವು. ತಮ್ಮ ತುಂಟಾಟಗಳಿಂದ ನೆರೆದಿದ್ದವರ ಚಪ್ಪಾಳೆ ಗಿಟ್ಟಿಸಿಕೊಂಡ್ವು. ಪ್ರಾಣಿ ಪ್ರಿಯರಿಗಂತೂ ಹಬ್ಬದಂತಿತ್ತು ನಾಯಿಗಳ ನೋಟ, ಆಟ, ತುಂಟಾಟ. ಒಂದಕ್ಕಿಂತ ಒಂದು ಮುತ್ತು ಮುತ್ತು, ಒಂದಕ್ಕಿಂತ ಒಂದು ಸುಂದರ. ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನ್ನಿಸುವಷ್ಟು ಮುದ್ದಾದ ಶ್ವಾನಗಳು. ಹುಬ್ಬಳ್ಳಿಯ ಇಂದಿರಾ ಗಾಜಿನ ಮನೆಯಲ್ಲಿ ಕಂಡುಬಂದ ಶ್ವಾನಗಳ ತುಂಟಾಟವಿದು. ಡಾಗ್ ಶೋನಲ್ಲಿ ಶ್ವಾನಗಳ ತುಂಟಾಟ ನೋಡೋದೇ ಚಂದ. ಪೆಟ್ಸ್ ಪ್ರಿಯರಿಗೆಂದೇ ಡಾಗ್ ಶೋ ಏರ್ಪಡಿಸಲಾಗಿತ್ತು. ಜರ್ಮನ್ ಶೆಫರ್ಡ್, ಕಾಕರ್ ಸ್ಪ್ಯಾನಿಲ್, ಪೂಡಲ್, ಚಿಹುವಾ, ಚೌಚೌ ಹಾಗೂ ಆಫ್ರಿಕಾದ ಸೈಬೀರಿಯನ್ ಹೂಂಡ್, ಮುಧೋಳ, ಆಸ್ಟ್ರೇಲಿಯಾದ ಚಾಚುವಾ ಸೇರಿದಂತೆ ಸುಮಾರು 35 ತಳಿಯ ಶ್ವಾನಗಳು ಗಮನ ಸೆಳೆದ್ವು. ಇದು ಡಾಗ್ ಶೋ ನಡೀತಾ ಇದೆ. ಇಲ್ಲಿ ಕಾಂಪಿಟೇಷನ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಇದು ಡಾಗ್ ಶೋ ಇಂದ ನಮ್ಮ ನಾಯಿಗೆ ವ್ಯಾಲ್ಯೂ ಬರ್ತಿದ್ರಿ. ಸೊ ನಮಗೆಲ್ಲ ಖುಷಿ ಆಗ್ತಿತ್ತು ಇದರಿಂದ. ಫಸ್ಟ್ ಟೈಮ್ ಹುಬ್ಳಿ ಒಳಗೆ ಇದು ನೋಡಾತೀವಿ ನಾವು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಇದೆ. ಬಿಗಲ್, ಸಿರ್ಜು ಮತ್ತೆ ಲ್ಯಾಬ್, ರಾಟ್ ವೀಲರ್ ಎಲ್ಲ ಇದಾವೆ. ಎಲ್ಲ ಹುಬ್ಳಿ, ಧಾರವಾಡಿಂದ ಎಲ್ಲ ಬಂದಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ಬೆಳಗಾವಿ, ಗದಗ, ಹಾವೇರಿ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿದ್ದ ಶ್ವಾನಗಳನ್ನ ಅತ್ತಿಂದಿತ್ತ ಇತ್ತಿಂದತ್ತ ಹೆಜ್ಜೆ ಹಾಕ್ತಾ ತಮ್ಮ ವಯ್ಯಾರ ಪ್ರದರ್ಶಿಸಿದ್ವು. ತನ್ನ ಮಾಲೀಕರು ಹೇಳಿದಂತೆ ಕುಣಿದು ಕುಪ್ಪಳಿಸಿದ್ವು. ಜಂಪ್ ಮಾಡುತ್ತಾ, ಹ್ಯಾಂಡ್ ಶೇಕ್ ಮಾಡ್ತಾ ತುಂಟಾಟ ಪ್ರದರ್ಶಿಸಿದ್ವು. ಅದು ಒಂದು ಸಾಥಿಯಾಗಿ ಮನುಷ್ಯರು ಅಷ್ಟು ಸಾಥಿ ಕೊಡುದಿಲ್ಲ, ಮಾತ್ರ ಅದಷ್ಟು ಫೇತ್ಫುಲ್ ಒಬಿಡಿಯಂಟ್ ಯಾವುದಕ್ಕೂ ನಾವು ಯಾವ ಪ್ರಾಣಿಗೂ ಕೊಡಕ್ ಬರುದಿಲ್ಲ. ಅದು ಕೊಡೋದಂದ್ರೆ ಡಾಗಿಗೆ ನಾವು ಫೇತ್ಫುಲ್ ಅನಿಮಲ್ ಅಂತ ಕೊಡ್ತೀವಿ. ನಂಗೊಂದು ಪೆಟ್ ಲವರ್, ನಂಗೊಂದು ಭಾಳ ಶಾಕ್. ಆಮೇಲೆ ಒಂದು ಡ್ರೀಮ್ ಇತ್ತು, ಹುಬ್ಳಿಯಲ್ಲಿ ಒಂದು ಬಿಗ್ಗೆಸ್ಟ್ ಡಾಗ್ ಶೋ ಮಾಡ್ಬೇಕಂತ ಒಂದು ಡ್ರೀಮ್ ಇತ್ತು. ಅದರಿಂದ ನಾನು ಖುದ್ದಾಗಿ ಪರ್ಸನಲಿ ಆರ್ಗನೈಸ್ ಮಾಡಿದ್ದೀನಿ. ಪ್ರಾಣಿ ಮತ್ತು ಮನುಷ್ಯರ ನಡುವೆ ಭಾವನಾತ್ಮಕ ಸಂಬಂಧ ಬೆಸೆಯೋದು, ಪ್ರಾಣಿ ಪ್ರಪಂಚದ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಡಾಗ್ ಶೋ ಆಯೋಜಿಸಲಾಗಿತ್ತು. ಪೆಟ್ಸ್ ಪ್ರಿಯರು ನಾಯಿಗಳ ತುಂಟಾಟವನ್ನು ಕಣ್ತುಂಬಿಕೊಂಡು ಖುಷಿಪಟ್ರು. ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ಇದು ಇವತ್ತಿನ ಕನ್ನಡ ನಾಡು. ಇದೀಗ ಪೂಜಾರಿ ಬೇಟೆ ಸೀಕ್ರೆಟ್ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.